ಹಲೋ ಹಾಯ್ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮಧು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗೇನು ನೀವು ನೋಡ್ತಿದ್ದೀರಲ್ವ, ಇದು ಬಂದ್ಬಿಟ್ಟು ನಮಗೆ ಮೂಸಂಬಿ ಬೆಳೆ ಆಗಿರುತ್ತೆ. ಸೊ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಚಿಕ್ಕದಾಗಿ ಈಗ ಆಲ್ರೆಡಿ ನಮಗೆ ಪಿನ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಲೈಕ್ ನೋಡಿರಿ ಎಷ್ಟು ಚಿಕ್ಕದಾಗಿದೆ ಅಂದರೆ ನಮಗೀಗ ಇದು ಈ ಸಣ್ಣ ಗೋಳಿ ಬರುತ್ತಲ್ವ, ಆ ಗೋಳಿ ಆಕಾರದಲ್ಲಿದೆ. ಸೊ ವಿಸಿಟಿಂಗ್ ನನಗೆ ಇವತ್ತು ಮೂಸಂಬಿ ತೋಟ ಇತ್ತು. ಸೊ ನೋಡ್ತಿದ್ದೀರಲ್ವ, ಇದು ಟೋಟಲಾಗಿ ನಮಗೆ ಒಂದು 15 ಎಕರೆಯಲ್ಲಿ ಬರುತ್ತೆ ತೋಟ ಇದು. ಸೊ ಇವರು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ ಫಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಇವರು ಬಂದುಬಿಟ್ಟು ಗಿಡದಿಂದ ಗಿಡಕ್ಕೆ ಗ್ಯಾಪ್ ಅನ್ನೋದು ಕೊಡಬೇಕಿತ್ತು. ಸೊ ಇವ್ರೇನು ಮಾಡಿಬಿಟ್ಟಿದ್ದಾರೆ, ಗ್ಯಾಪ್ ಅನ್ನೋದು ಕಡಿಮೆ ಕೊಟ್ಟಿದ್ದಾರೆ. ಸೊ ಇದೇನಾಗ್ಬಿಡುತ್ತೆ ಅಂತಂದರೆ ಹೋಗ್ತಾ 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 ರೋಗ ಅನ್ನೋದು ಜಾಸ್ತಿ ಬಂದಾಗ ಗಿಡ ಹತ್ತತ್ರ ಇರೋದ್ರಿಂದ ಸೊ ಏನಾಗುತ್ತೆ ಅಂದರೆ ರೋಗ ಬೇಗ ಅಟ್ಯಾಕ್ ಆಗುತ್ತೆ, ಮತ್ತು ಈಗ ಕಂಟ್ರೋಲ್ ಬರೋಲ್ಲ ಏನಾದರೂ ರೋಗ ಬಂದಂತಂದರೆ. ಸೊ ಓಕೆನಾ. ಸೊ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇವರು ನಾನು ಸಜೆಷನ್ ಏನು ಹೇಳ್ತಿದ್ದೀನಿ ಅಂದರೆ ಇವ್ರಿಗೆ, ಈಗ ನೋಡೋಣ ಓಕೆ ಇನ್ನೊಂದು 2 ಇಯರ್ಸ್ 3 ಇಯರ್ಸು ಇದರಲ್ಲಿ ನಾವು ಬೆಳೆ ತೊಗೊಂಡು ಅದಾದಮೇಲೆ ಸೆಂಟ್ರಲ್ ಒಂದೊಂದು ಗಿಡನ ತೊಗೊಳ್ಳೋಣ, ತೆಗೆದುಬಿಡೋಣ ಅಂತ ಹೇಳ್ತಾ ಇದ್ದೀವಿ. ಬಟ್ ರೈತರು ಕಷ್ಟಪಟ್ಟು ಆ ಒಂದು ಗಿಡನ ಬೆಳೆಸಿರ್ತಾರೆ, ತೆಗೆಯೋದಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಇದೊಂದು ಮಿಸ್ಟೇಕ್ ಮಾಡಿದ್ದಾರೆ ಈ ತೋಟದಲ್ಲಿ. ಇನ್ನು ನೋಡ್ಬೋದು, ಇನ್ನು ಆಲ್ಮೋಸ್ಟು ಈ ಸ್ಟಾರ್ಟಿಂಗ್ ಇವಾಗ ಎಕ್ಸಾಂಪಲ್ಗೆ ಬೆಳೆ ಬರೋದಕ್ಕಿಂತಲೂ ಮುಂಚೆ ಇವರು ಒಂದು ತಿಂಗಳ ನೀರು ಅನ್ನೋದು ಕೊಟ್ಟಿರಲ್ಲ ಈ ಗಿಡಕ್ಕೆ. ಸೊ ಯಾವಾಗ ನೀರು ಅನ್ನೋದು ಕೊಟ್ಟಿರಲ್ಲ, ಅದಾದಮೇಲೆ ಒಂದು ತಿಂಗಳ ಆದಮೇಲೆ ಗಿಡ ತುಂಬ ಡಲ್ ಆದ ನಂತರ ನೀರನ್ನ ಕೊಡ್ತೀವಿ. ನೀರನ್ನ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ಈ ಚಿಗುರು ಜೊತೆಗೆ ಚಿಗುರಲ್ಲಿ ಮತ್ತು ಫ್ಲವರ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಫ್ಲವರ್ ಸ್ಟಾರ್ಟ್ ಆದಮೇಲೆ ಪ್ರಾಪರಾಗಿ ಇದಕ್ಕೆ ಯಥೇಚ್ಛವಾಗಿ ತಿಪ್ಪೆ ಗೊಬ್ಬರನ ಯೂಸ್ ಮಾಡಿದ್ದೀವಿ, ಓಕೆನಾ, ಆರ್ಗ್ಯಾನಿಕಲ್ಲಿ. ಇನ್ನು ಅದು ಬಿಟ್ಟರೆ ಇನ್ನೇನು ನಾವು ಇನ್ನೂ ಸಜೆಷನ್ಸ್ ಕೊಡಲಿಲ್ಲ. ಇದಕ್ಕೆ ನೆಕ್ಸ್ಟ್ ಅಂದರೆ ಚಿಗುರು ಬಂದು ಹೂವು ಚೆನ್ನಾಗಿ ಬರೋದಕ್ಕಂತಲೇ ಸ್ವಲ್ಪ ರೂಟ್ಸ್ ಡೆವಲಪ್ಮೆಂಟ್ ಆಗೋದಕ್ಕೆ ನಮ್ಮ ಕಂಪ್ನಿಯ ವ್ಯಾಮ್ನ ನಾವು ಯೂಸ್ ಮಾಡಿದ್ದೀವಿ, ಮೈಕೋರೇಜಿಯಾ ಬ್ಯಾಕ್ಟೀರಿಯಾ ಅದು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಯಥೇಚ್ಛವಾಗಿ ವೈಟ್ ರೂಟ್ಸ್ ಅನ್ನೋ ಡೆವಲಪ್ಮೆಂಟ್ ಆಗುತ್ತೆ. ಆವಾಗ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ತೆಗೆದು ಗಿಡಕ್ಕೆ ಕೊಡುತ್ತೆ. ಸೊ ಅದಾದಮೇಲೆ ಸೇತ್ ಅನ್ನೋದನ್ನು ಕೊಟ್ಟಿದ್ದೀವಿ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಅಂತೀವಿ. ಸೊ ನಮ್ಮ ಭೂಮಿಲಿ ಏನಾದರೂ ಆಗಿರ್ಬೋದು ವೇಸ್ಟೇಜ್ ಅನ್ನೋದು ಇರೋದನ್ನು ಅದು ಚೆನ್ನಾಗಿ ಅಂದರೆ ಕುಳ್ಳಿ ಚೆನ್ನಾಗಿ ಅಂದರೆ ಎಕ್ಸಾಂಪಲ್ ಚೆನ್ನಾಗಿ ಅದನ್ನು ಇದು ಮಾಡಿ ಗಿಡಕ್ಕೆ ಕೊಡುತ್ತೆ. ಸೊ ಹಂಗಾಗಿ ಅದು ಸಾಯಿಲ್ನ ಕೂಡ ಲೂಸ್ ಮಾಡುತ್ತೆ ಮತ್ತು ನಮ್ಮ ಭೂಮಿಗೆ ಎರೆಹುಳುಗಳು ಬರೋ ಥರ ಮಾಡುತ್ತೆ. ಇನ್ನು ಅದಾದಮೇಲೆ ಜಿಂಕ್ ಕೊಟ್ಟಿದ್ದೀವಿ, ಸಾಲಬಲ್ ಬ್ಯಾಕ್ಟೀರಿಯಾ ಅದು ಕೂಡ. ಸೊ ಅದೇನಾಗುತ್ತೆ ನಮಗೆ ಜಿಂಕ್ ಡಿಫಿಷಿಯನ್ಸಿ ಅನ್ನೋದು ಬಂದಾಗ ಮತ್ತು ತಿರ್ಗಾ ಫ್ಲವರಿಂಗ್ ಡ್ರಾಪ್ ಆಗೋದು, ಈ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಮುಂದೆನೇ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಈ ಒಂದು ರೀತಿ ಒಂದು ರಿಸಲ್ಟ್ ಅನ್ನೋದು ಬಂದಿದೆ. ಸೊ ಇದು ಟೋಟಲಾಗಿ ಒಂದು 15 ಎಕರೆ ಇದೆ. ಸೊ ಫ್ಲವರಿಂಗ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿ ಪಿಂದೆ ಕೂಡ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸ್ಪ್ರೇಯಿಂಗ್ಸ್ ಅನ್ನೋದು ಕೂಡ ಆಲ್ಮೋಸ್ಟ್ ಎಲ್ಲ ಮಾಡ್ತಿದ್ದೀವಿ. ಲೈಕ್ ಇನ್ಸೆಕ್ಟಿಸೈಡ್ ಮಾಡಿದ್ದೀವಿ, ಫಂಗಿಸೈಡ್ ಕೂಡ ಮಾಡಿದ್ದೀವಿ. ಸೊ ಎವ್ರಿ ಡೇ ಒಂದು 15 to 20 ಡೇಸ್ ಒಂದು ಸ್ಪ್ರೇಯಿಂಗ್ಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಬರೋ ಚಾಲೆಂಜ್ ಏನಪ್ಪ ಅಂತಂದರೆ ಇದಕ್ಕೆ ಮಂಗ್ ಅಂತ ಬರುತ್ತೆ. ಈ ಮಂಜು ಅನ್ನೋದು ಬಿದ್ದವಾಗ ಆ ಮಂಜು ಅನ್ನೋದು ಕಾಯಿ ಮೇಲೆ ಇದ್ದು ಬಿಸಿಲು ಬಿದ್ದವಾಗ ಮಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಬಂದರೆ ಮಾರ್ಕೆಟಲ್ಲಿ ಕಾಯಿ ತಗೊಳ್ಳಲ್ಲ, ಎಕ್ಸ್ಪೋರ್ಟ್ ಆಗೋಲ್ಲ. ಸೊ ಅದಕ್ಕೂ ಕೂಡ ಸ್ಪ್ರೇಯಿಂಗ್ಸ್ ಅನ್ನೋದಿರುತ್ತೆ, ನೋಡ್ಬೋದು.